ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಯಾವುದೇ ಕಾರಣಕ್ಕೂ ತಪ್ತಾ ಇಲ್ಲ ಸಮಸ್ಯೆ. 500ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಈಗಲೂ ಏರ್ಪೋರ್ಟ್ ಟರ್ಮಿನಲ್ಗಳಲ್ಲಿ ಪರದಾಡ್ತಾ ಇದ್ದಾರೆ ಜನರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಇಂಡಿಗೋ ಸಿಬ್ಬಂದಿಯ ಜೊತೆಗೆ ಮುಂದುವರೆದಿರುವಂತಹ ವಾಗ್ವಾದ. ಬಹಳಷ್ಟು ಜನ ಪ್ರಯಾಣಿಕರು ದೇಶದ ನಾನಾ ಮೂಲೆಗಳಿಗೆ ವಿಮಾನದ ಮೂಲಕವಾಗಿ ಹಾರಾಟವನ್ನು ನಡೆಸಬೇಕು ಅಂತ, ಪ್ರಯಾಣವನ್ನು ಬೆಳೆಸಬೇಕು ಅಂತ ಮುಂಚಿತವಾಗಿಯೇ ಎಲ್ಲ ರೀತಿಯ ಬುಕಿಂಗ್ಸ್ ಮಾಡ್ಕೊಂಡು ಬಂದರೂ ಸಹ ಯಾವುದೇ ಕಾರಣಕ್ಕೂ ಹಾರಾಟವನ್ನು ಮಾಡೋದಕ್ಕೆ, ಸಂಚಾರವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಇವತ್ತು ಮೊದಲನೇ ದಿವಸ ಅಲ್ಲ, ಕಳೆದ 3-4 ದಿವಸಗಳಿಂದ ಇದೇ ರೀತಿಯಾದಂತಹ ವಾತಾವರಣ ದೇಶದ ನಾನಾ ಭಾಗಗಳಲ್ಲಿ ನಡೀತಾ ಇದೆ. ದೇಶಾದ್ಯಂತ ಇಂಡಿಗೋ ವಿಮಾನದ ಬರೋಬ್ಬರಿ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಆ ಕಾರಣಕ್ಕಾಗಿ ಮುಂಚಿತವಾಗಿಯೇ ಪ್ಲಾನ್ ಎಲ್ಲ ಮಾಡಿಕೊಂಡು, ಕೆಲವೊಬ್ರು ಟ್ರಿಪ್ ಹೋಗೋದಕ್ಕೆ, ಕೆಲವೊಬ್ರು ವ್ಯಾಪಾರ ವಹಿವಾಟು ನಡೆಸೋದಕ್ಕೆ, ಇನ್ನು ಕೆಲವೊಬ್ರು ಬಿಸ್ನೆಸ್ ಕಾರಣಕ್ಕಾಗಿ, ಕೆಲವೊಬ್ರು ಬಿಸ್ನೆಸ್ ಟೂರ್ಗೋಸ್ಕರ, ಹೀಗೆ ನಾನಾ ಕಾರಣಗಳಿಂದ ದೇಶದ ನಾನಾ ಮೂಲೆಗಳಿಗೆ ಪ್ರತಿದಿನ ಸಂಚಾರ ಮಾಡ್ತಾನೆ ಇರ್ತಾರೆ. ವಿಮಾನದ ಮೂಲಕವಾಗಿ ಹಾರಾಟ ಮಾಡ್ತಾ ಇರುವಂತಹ ಬಹಳಷ್ಟು ಜನ ಪ್ರಯಾಣಿಕರಿಗೆ ಈಗ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಮೂಲವಾಗಿರುವಂತಹ ಕಾರಣ, ಇಂಡಿಗೋ ವಿಮಾನ ಹಾರಾಟವನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಅದು ಎಲ್ಲಿಯವರೆಗೆ? ಸದ್ಯ ಇಂಡಿಗೋ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈ ತೊಂದರೆ ಇನ್ನು ಡಿಸೆಂಬರ್ 10ರವರೆಗೆ ಇರುತ್ತೆ. ಡಿಸೆಂಬರ್ 10ರ ನಂತರ ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಸ್ವತಃ ಇಂಡಿಗೋ ಸಂಸ್ಥೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾದ್ರೆ ಡಿಸೆಂಬರ್ 10ರವರೆಗೆ ಯಾರೆಲ್ಲ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೊಂಡಿದ್ದಾರೆ ಇಂಡಿಗೋ ಮೂಲಕವಾಗಿ ಹಾರಾಟವನ್ನು ಮಾಡೋದಕ್ಕೆ, ಪ್ರಯಾಣವನ್ನು ಬೆಳೆಸೋದಕ್ಕೆ, ಅವರ ಗತಿ ಏನು? ಬೆಳಗ್ಗೆ ಒಂದು ವಿಡಿಯೋ ಬರ್ತಾ ಇತ್ತು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ. ಆ ಸಂದರ್ಭದಲ್ಲಿ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾರೆ, ನಾನು ಮುಂಚಿತವಾಗಿಯೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ, ಆದರೆ ಈಗ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಸದ್ಯದ ಪರಿಸ್ಥಿತಿ ಏನಿದೆ? ಯಾಕಂದ್ರೆ ಪ್ರಯಾಣಿಕರು ಹೋಗೋಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ, ತಿಂಗಳಾನುಗಟ್ಟಲೆ ಮುಂಚೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಟ್ರಿಪ್ ಹೋಗೋರು, ಬಿಸ್ನೆಸ್ ಪ್ಲಾನ್ಸ್ ಇರೋರು ಎಲ್ಲರೂ ಸಹ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ಇಂಡಿಗೋ ಸಂಸ್ಥೆ ಹೇಳ್ತಾ ಇರೋದೇನು, ಅದಕ್ಕೆ ಪರ್ಯಾಯವಾದಂತಹ ಅವಕಾಶ ಏನಾದರೂ ಮಾಡ್ಕೊಡ್ತಿದ್ದಾನ ಹೇಗೆ? ಸದ್ಯ ನಾನೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇದ್ದೀನಿ. ನಿಮಗೆ ದೃಶ್ಯಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲಿನ ಸಿಚುವೇಶನ್ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಈಗೇನ್ ನೋಡ್ತಾ ಇದ್ದೀರಾ, ಇದು ಇಲ್ಲಿ ಈಗ ಏನು ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಸಂಸ್ಥೆಯವರಿಂದ ಅನುಭವಿಸ್ತಾ ಇರುವಂತಹ ಒಂದು ಸಮಸ್ಯೆಗಳೇನಿದೆ ಪ್ರಯಾಣಿಕರು, ಆ ಸಮಸ್ಯೆಯ ಒಂದು ಪರಿಣಾಮವಾಗಿ ಟಿಕೆಟ್ ನ ಕ್ಯಾನ್ಸಲೇಷನ್ ಮಾಡುವಂತಹ ಒಂದು ಕ್ಯೂ ಇಲ್ಲಿ ನಿಂತಿರೋದು. ಅಂದ್ರೆ ಒಂದು ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಡಿ, ನನಗೆ ನಾವು ವಾಪಸ್ ಹೋಗ್ತೀವಿ ಅಂತ ಕೇಳ್ತಾ ಇರುವಂತಹ ಪ್ರಯಾಣಿಕರು, ಜೊತೆಗೆ ರೀಸ್ಕೆಡ್ಯೂಲ್ ಮಾಡೋದಕ್ಕೆ, ಅಂದ್ರೆ ಇವತ್ತಿನ ನಮ್ಮ ಟಿಕೆಟ್ ನ ಕ್ಯಾನ್ಸಲ್ ಮಾಡಿ ಮತ್ತೊಂದು ದಿನ ನಾವು ಯೋಜಿತವಾಗಿ ನಾವು ಮತ್ತೆ ಟಿಕೆಟ್ ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈಗ ಕೌಂಟರ್ಗಳ ಬಳಿ ಒಂದು ಮನವಿಯನ್ನ ಮಾಡ್ತಾ ಇರುವಂತಹ ಒಂದು ಪ್ರಯಾಣಿಕರು. ಆದ್ರೂ ಕೂಡ ಇಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಆದ್ರೆ ಪ್ರಯಾಣಿಕರಿಗೆ ತಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರೆ ಒಂದು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ಈಗ ಇಂಡಿಗೋದಲ್ಲಿ ಇಲ್ಲೂ ಕೂಡ ಅಂದ್ರೆ ಸಿಬ್ಬಂದಿಗಳ ಕೊರತೆ ತುಂಬಾ ಮೇಜರ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಇಲ್ಲಿ ಸಿಬ್ಬಂದಿಗಳು ಅಗತ್ಯವಾದ ಒಂದು ಸಿಬ್ಬಂದಿಗಳು ಇಲ್ಲಿ ಇಲ್ಲ ನಿರ್ವಹಣೆ ಮಾಡೋದಕ್ಕಾಗಿ. ಹಾಗಾಗಿ ತುಂಬಾ ಡಿಲೇ ಆಗ್ತಾ ಇದೆ. 1-to-1 ಪ್ರಯಾಣಿಕರ ಜೊತೆ ಕಮ್ಯುನಿಕೇಶನ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಕ್ಯೂನಲ್ಲಿ ಹೆಚ್ಚು ಜನರು ನಿಂತಲ್ಲೇ ನಿಲ್ತಾ ಇದ್ದಾರೆ. ಅಂದ್ರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ತಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡೋದು, ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ಒಂದು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಸದ್ಯ ಈಗ ನೀವೇನ್ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಈ ಟೀಮು ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಪರದಾಡ್ತಾ ಇರುವಂತಹ ದೃಶ್ಯ. ನೀವು ಮತ್ತೊಂದು ಕಡೆ ಇನ್ನೇನು ರೈಟ್ ಸೈಡ್ ನೋಡ್ತಾ ಇದ್ರೆ, ಇದೆಲ್ಲ ಕೂಡ ಏರ್ಪೋರ್ಟ್ ಒಳಗಡೆ ಹೋಗುವಂತ ಒಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಅಂತ ಹೇಳಿದ್ರೆ ಈಗಾಗಲೇ ಆ ಫ್ಲೈಟ್ಸ್ ಬರುತ್ತೆ, ಫ್ಲೈಟ್ಸ್ ಅನ್ನ ಹೋಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಏನು ಟರ್ಮಿನಲ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಿಂತಿರೋಂತ ಕ್ಯೂ ಇದು. ಬಟ್ ಅನ್ಫಾರ್ಚುನೇಟ್ಲಿ ರನ್ವೇದಲ್ಲೇ ಇಂಡಿಗೋ ಫ್ಲೈಟ್ಗಳು ನಿಂತಿದ್ದಾವೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇವತ್ತು ಕೂಡ ಸುಮಾರು 50ರಿಂದ 60ಕ್ಕೂ ಅಧಿಕ ವಿಮಾನಗಳು ಏನು ಫ್ಲೈಟ್ ಆಗ್ಲಿಲ್ಲ, ಟೇಕ್ ಆಫ್ ಆಗ್ಲಿಲ್ಲ, ನಿಂತಲ್ಲೇ ರನ್ವೇದಲ್ಲಿ ನಿಂತಿರುವಂತ ಒಂದು ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ರೆ, ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ, ಅಂದ್ರೆ ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕುತ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಮುಗಿಸ್ಕೊಳ್ಳೋದಕ್ಕೂ ಕೂಡ ಪರದಾಟ ನಡೆತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಕಡಿಮೆ ಫೆಸಿಲಿಟೀಸ್, ಅಂದ್ರೆ ಸೌಲಭ್ಯಗಳು ಕೂಡ ಕಡಿಮೆ ಇದೆ. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ವಯಸ್ಸಾದವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ದೂರ ಹೋಗಬೇಕಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಒಬ್ರು ಪ್ರಯಾಣಿಕರಿದ್ದಾರೆ, ಜೊತೆ ಮಾತಾಡಿಸ್ತೀನಿ ನಾನು. ಮೇಡಮ್, ಯಾವಾಗ ಬಂದಿದ್ದು ನೀವು, ಎಲ್ಲಿಗೆ ಹೋಗಬೇಕಾಗಿತ್ತು? ನಾನು 1 ವೀಕ್ ಬ್ಯಾಕ್ ಬಂದಿದ್ದೀನಿ. ಲಾಸ್ಟ್ ಮಂಡೇ ನಾನು ಆಫೀಸ್ ಕೆಲಸದಿಂದ ಬಂದಿದ್ದೆ. ಅಂಡ್ ನಂದು ಇವತ್ತು ನಂದು ಬ್ಯಾಂಗ್ಳೂರ್ ಟು ಪುಣೆ ಫ್ಲೈಟ್ ಇತ್ತು. ನಾ ಮುಂಜಾನೆ 6 o'clock ಬಂದೇನೆ. ನನಗೇನು ಮೆಸೇಜ್ ಬಂದಿಲ್ಲ ಕ್ಯಾನ್ಸಲೇಷನ್ ಇದ್ದು, ನನಗೇನು ಟೆಕ್ಸ್ಟ್ ಬಂದಿಲ್ಲ, ನಂದು ವೆಬ್ ಚೆಕ್ ಇನ್ ಆಗ್ತಾ ಇದ್ದಿದ್ದಿಲ್ಲ, ಇಲ್ಲಿ ಕಿಯಾಕ್ಸ್ ನಡೀವಲ್ದು. ನನಗೆ ಇಲ್ಲೇ ಲೈನ್ ಹಚ್ಚಿದ್ರ ನನಗೆ ಟಿಕೆಟ್ ರೀಬುಕಿಂಗ್ ಮಾಡೋದಿದೆ, ಬಟ್ ಇಂಡಿಗೋ ವೆಬ್ಸೈಟ್ ನಡೀತಾ ಇಲ್ಲ.
ರೀಬುಕಿಂಗ್ ಟಿಕೆಟ್ ಆಗ್ತಾ ಇಲ್ಲ. ಇಲ್ಲೇ 1 ತಾಸು ನಿಂತು ನಾನು, ಬಟ್ ಕ್ಯೂ ಮುಂದೆನೆ ಹೋಗ್ತಿದ್ದಿಲ್ಲ. ಈವನ್ 1 ಪರ್ಸನ್ 1 ಫುಟ್ ಸತ್ತೆ ನಾವು ಮುಂದೆ ಹೋಗಿಲ್ಲ. ವಿ ವೇಟೆಡ್ ಫಾರ್ ಮೋರ್ ದೆನ್ 2 hours. ಈಗ ರೀಬುಕಿಂಗ್ ಬೇರೆ ಮಾಡ್ಬೇಕಂದ್ರ ದ ಕಾಸ್ಟ್ ಇಸ್ 30,000 rupees ಫಾರ್ ಬ್ಯಾಂಗ್ಳೂರ್ ಟು ಪುಣೆ. 1 ticket cost 1 way. ಸೊ ನಂದಂತೂ ಮನಿ ಇಲ್ಲ ಇಲ್ಲೇ. ನಾನು ಐ ಕ್ಯಾನ್ ಸ್ಟೇ, ಸೊ ಐ ಹ್ಯಾವ್ ಟು ಬುಕ್ ಅ ಹೋಟೆಲ್. ಅಂಡ್ ರೈಟ್ ನೌ ಐ ಆಮ್ ಲುಕಿಂಗ್ ಅಟ್ ದ ಹೋಟೆಲ್ ವಿದಿನ್ 5 miles. ಎಲ್ಲವೂ ಸೋಲ್ಡ್ ಔಟ್ ಇದೆ. ಏನ್ ಫೀಡ್ಬ್ಯಾಕ್ ಸಿಗ್ತದೆ ಅಂದ್ರೆ ಈಗ ಇಂಡಿಗೋ ಕಡೆ ವೆಬ್ಸೈಟ್ ಅಲ್ಲಾಗ್ಲಿ ಅಥವಾ ಡೈರೆಕ್ಟ್ ಆಗಿ ಸಿಕ್ಕಾಗ್ಲಿ ಸ್ಟಾಫ್ ಆಗಿ ಏನ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ನೀವು? ಕ್ಲಿಯರ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಾ ಕಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ನಾವು ರೀಸನ್ ಕೇಳಿದ್ರೆ ರೀಸನ್ ವಿ ಡೋಂಟ್ ನೋ, ನಮಗ್ ಗೊತ್ತಾ ಇಲ್ಲ. ಯು ಗೋ ಅಂಡ್ ಆಸ್ಕ್ ದಿಸ್ ಒನ್, ಯು ಗೋ ಅಂಡ್ ಆಸ್ಕ್ ದಟ್ ಒನ್. ಫೋನ್ ಮಾಡ್ರಿ ಅಂತಾರೆ, ಹೆಲ್ಪ್ ಡೆಸ್ಕ್ ಫೋನ್ ಮಾಡ್ರಿ ಅಂತಾರೆ. ಫೋನ್ ಮಾಡಿದ್ರೆ ಯಾರು ಎತ್ತಾ ಇಲ್ಲ ಫೋನ್ ಹೆಲ್ಪ್ ಡೆಸ್ಕ್ ಮ್ಯಾಗ. ಇಂಡಿಗೋ ನೋ ಬಡಿ ಇಸ್ ಪಿಕಿಂಗ್ ಅಪ್ ದ ಫೋನ್ ಇನ್ ಇಂಡಿಗೋ. ಸೊ ವಾಟ್ ಟು ಡೂ? ಲೈಕ್ ಮತ್ತೆ ಅಂದ್ರೆ ಲೈಕ್ ಇಟ್ಸ್ ಸೋ ಅಬ್ಸರ್ಡ್ ಕಿ ನೀವು ಕ್ಯಾನ್ಸಲ್ ಮಾಡಿದ್ರೆ ಟಿಕೆಟ್ ಅಟ್ಲೀಸ್ಟ್ ಮೆಸೇಜ್ ಕಳ್ಸ್ರಿ. ಅಂದ್ರೆ ನಾವು ಇಲ್ಲಿ ಮಟ್ಟ ಬರಂಗಿಲ್ಲಲ್ಲ, 2 hours ಬರುದು ಹೋಗುದು ನಾವು ಬರಂಗಿಲ್ಲ. ಸೊ 1 day ಬಿಫೋರ್ ನಿಮಗೆ ಗೊತ್ತಿದೆ ಇವತ್ತಿನ ಫ್ಲೈಟ್ಸ್ ಎಲ್ಲವೂ ಕ್ಯಾನ್ಸಲ್ ಇದೆ, ನಿಮ್ ಪ್ಲಾನಿಂಗ್ ಇದೆ. ಇಷ್ಟು ದೊಡ್ಡ ಇಂಡಿಗೋ ಏರ್ಲೈನ್ಸ್, ಇಟ್ಸ್ ಕಂಟ್ರಿ, ಇಂಡಿಗೋ ರನ್ಸ್ ದ ಕಂಟ್ರಿ. ಮತ್ತೆ ಅವ್ರ ಕಡೆ ಪ್ಲಾನಿಂಗ್ ಇಲ್ಲ ಇವತ್ತು ಯಾವ ಫ್ಲೈಟ್ಸ್ ಕ್ಯಾನ್ಸಲ್ ಅದಾವು ಯಾವ ಫ್ಲೈಟ್ಸ್ ಇಲ್ಲ ಅಂತ ಮೆಸೇಜ್ ಕಳ್ಸಕ್ ಬರಂಗಿಲ್ಲ. ಅಂದ್ರೆ ನಾವು ಇಲ್ಲಿ ಮಟ್ಟ ಬರಂಗೇ ಇಲ್ಲಲ್ಲ, ನಾವು ಅಲ್ಲೇ ಇದ್ಬಿಡ್ತೀವಿ. ಎಲ್ಲಿರ್ತೀವಿ? 1 more day ಆಗ್ಬೋದು, 2 day ಇರ್ಬೋದು. ಪ್ರಾಬ್ಲಮ್ ಇಸ್ ನಾಟ್ ದಟ್. ಎವ್ರಿವೇರ್ ದೇರ್ ಆರ್ ಇಶ್ಯೂಸ್. ಫೈನ್, ಆಪರೇಷನ್ಸ್ ಯಾವಾಗ ಫೇಲ್ ಆಗ್ತಾವು, ಟ್ರಾನ್ಸ್ಫಾರ್ಮೇಶನ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಫೇಲ್ ಆಗ್ತಾವು, ದಟ್ಸ್ ಫೈನ್. ಬಟ್ ಹೌ ಡು ಯು ರಿಯಾಕ್ಟ್ ಟು ಇಟ್? ದಟ್ಸ್ ವೆರಿ ಇಂಪಾರ್ಟೆಂಟ್. ವಿಚ್ ದೇ ಹ್ಯಾವ್ ಫೇಲ್ಡ್. Reaction is also important, right? Like ನಾವೇನು ಹಿಂಗೆ ಅನ್ನಕತ್ತಿಲ್ಲ ಕಿ it should not fail. Failure is fine, it's acceptable. But how do you react to that failure is also very important. ನಿಮ್ಮ ಸಿಸ್ಟಮ್ಸ್ ರೆಡಿ ಇರಬೇಕಾಗಿದ್ದು. No message, no text, nothing. So that's like absurd for an airlines like Indigo. It runs the whole country. Indigo runs the whole country. ನಾನು every 15 days travel ಮಾಡ್ತೇನೆ. So it's fine. But then ಕ್ರೈಸಿಸ್ ನಲ್ಲಿ ಹ್ಯಾಂಗ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು? ಲೈಕ್ ಇಂಡಿಗೋ ಡಸಂಟ್ ನೋ ದಟ್. ಮೇಡಮ್ ಈಗ ಅಂದ್ರೆ ಮಾರ್ನಿಂಗ್ ಬಂದಿರ್ತೀರಾ, ಬ್ರೇಕ್ಫಾಸ್ಟ್ ಆಗಬೇಕಾಗುತ್ತೆ, ಬೇರೆ ಬೇಸಿಕ್ ಎಕ್ಸಾಕ್ಟ್ಲಿ ನೋ ಬ್ರೇಕ್ಫಾಸ್ಟ್. ನಾ ಬ್ರೇಕ್ಫಾಸ್ಟ್ ತಿಂದಿಲ್ಲ, ಕಾಫಿ ತಿಂದಿಲ್ಲ, ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ. ಅಂಡ್ ಐ ಡೋಂಟ್ ಇವನ್ ಹ್ಯಾವ್ ಅ ವಾಟರ್ ಬಾಟಲ್. ಐ ಹ್ಯಾವ್ ಟು ಗೋ ಅಂಡ್ ಫೈಂಡ್ ವೇರ್ ಐ ಕ್ಯಾನ್ ಗೆಟ್ ಅ ವಾಟರ್ ಬಾಟಲ್ ಆಫ್ ವಾಟರ್ ಆಲ್ಸೋ. ಯಾಕಂದ್ರೆ ನಾ ಇಷ್ಟೊತ್ತನೆ ನಾ ಫಕ್ತ ಟಿಕೆಟ್ಸ್ ಟ್ರೈ ಮಾಡಾಕತ್ತೀನಿ, ಅವ್ರಿಗೆ ಕಾಲ್ ಮಾಡಾಕತ್ತೀನಿ, ಇವ್ರಿಗೆ ಕಾಲ್ ಮಾಡಾಕತ್ತೀನಿ, Akasa Airlines ಕಾಲ್ ಮಾಡಾಕತ್ತೀನಿ. ಮತ್ತೆ the tickets are just not affordable, right? So that's a problem. So I don't know what to do next. ಮೇಡಮ್ ಎಂಟೈರ್ ಟೀಮ್ ಇಲ್ಲಿ ಈಗ ನಿಮ್ಮ ಹಿಂದೆ ಕೂತಿರೋರೆಲ್ಲ ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್. ಏನ್ ನೀವೆಲ್ಲ ಅಂದ್ರೆ ನೀವು ಮಾತಾಡ್ಕೊಂಡಿದ್ರೆ ಏನಾದ್ರು ಯಾವ ತರ? ಸೊ ಜಸ್ಟ್ ನಾನು ಈಗ ಒಬ್ಬರಿಗೆ ಯಾರಿಗೆ ನೋಡಾಕತ್ತಿದ್ದೆ, ಅವ್ರು ಕಾಲ್ ಮಾಡಾಕತ್ತಿದ್ದೆ. ಅವರು ಮೋಸ್ಟ್ಲಿ ಅವ್ರ ಕನೆಕ್ಟಿಂಗ್ ಫ್ಲೈಟ್ ಇದೆ, ಇಂಟರ್ನ್ಯಾಷನಲ್ ಫ್ಲೈಟ್ ಇದೆ. ಅವ್ರು ಏನ್ ಮಾಡ್ಬೇಕು? ಇಂಟರ್ನ್ಯಾಷನಲ್ ಟಿಕೆಟ್ಸ್ ಇದೆ ಅವ್ರಿಗೆ, ಲಕ್ನೋ ರೀಚ್ ಆಗೋದಿತ್ತು. ಫ್ರಮ್ ಲಕ್ನೋ ದೇ ಹ್ಯಾಡ್ ಸಮ್ ಅನದರ್ ಕನೆಕ್ಟಿಂಗ್ ಫ್ಲೈಟ್. ಸೊ ಅವ್ರದ್ದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಸೊ ಲೈಕ್ ಜಸ್ಟ್ ಲೇಡೀಸ್ ಆರ್ ಸಿಟ್ಟಿಂಗ್, 2 senior citizens ಲೇಡೀಸ್ ವರ್ ಸಿಟ್ಟಿಂಗ್, ದೇ ಡೋಂಟ್ ನೋ ವಾಟ್ ಟು ಡೂ. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಇದಾವೆ, ರೈಟ್? ಎಸ್, ಅಂದ್ರೆ ಕಮ್ಯುನಿಕೇಶನ್ ಪ್ರಾಪರ್ ಆಗಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಇಂಡಿಗೋ ಏರ್ಲೈನ್ಸ್ ಅವರಾಗಿರೋ ಅಥವಾ ಇಂಡಿಗೋ ಸಂಸ್ಥೆಯವರಾಗ್ಲಿ ಪ್ರಯಾಣಿಕರ ಜೊತೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಅದ್ರ ಬಗ್ಗೆ ನಮಗೆ ಮುಂಜಾಗ್ರತೆವಾಗಿ ಮುಂಚಿನ ದಿನವೇ ನಮಗೆ ಕಮ್ಯುನಿಕೇಶನ್ ಮಾಡಿ ಈ ತರ ಕ್ಯಾನ್ಸಲ್ ಆಗಿದೆ, ಸೊ ಹಾಗಾಗಿ ನೀವು ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋ ಮಾಹಿತಿ ಕೊಟ್ಟಿದ್ರೆ ನಾವು ಈ ರೀತಿಯಾಗಿ ಏರ್ಪೋರ್ಟ್ಗೆ ಬಂದು ಇಲ್ಲಿ ಸಿಗಾಕೊಳ್ಳುವಂತ ಕೆಲಸ ನಾವು ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ಇಲ್ಲಿ ಬಂದಿದೀವಿ, ಇಲ್ಲಿ ಬಂದಾದ್ಮೇಲೆ ಕೂಡ ಅವರು ಸರಿಯಾಗಿ ನಮಗೆ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇಲ್ಲ. ಒಂದು ಟಿಕೆಟ್ ಕ್ಯಾನ್ಸಲೇಷನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ಜೊತೆಗೆ ರೀಸ್ಕೆಡ್ಯೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ನಮಗೆ. ಇನ್ನು ಫ್ಲೈಟ್ ಟೇಕ್ ಆಫ್ ಆಗುತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಇದೆಲ್ಲವನ್ನು ಮೀರಿ ನಾವು ಏರ್ಪೋರ್ಟ್ ಅಲ್ಲಿ ಕಾಲ ಕಳೀತಾ ಇದೀವಿ, ಗಂಟೆಗಟ್ಟಲೆ ಕೂತ್ಕೊಳ್ತಾ ಇದೀವಿ. ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ತಾ ಇಲ್ಲ, ಊಟ ತಿಂಡಿ ಆಗ್ತಾ ಇಲ್ಲ, ಬೇರೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ಪ್ರಯಾಣಿಕರು ತುಂಬಾ ಗೊಂದಲದಲ್ಲಿ, ಅಂದ್ರೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟತೆ ಇಲ್ಲದೆ, ಯಾವುದೇ ರೀತಿಯಾದ ಒಂದು ಪರಿಹಾರ ಸಿಗುವಂತ ನಿರೀಕ್ಷೆನೂ ಕೂಡ ಇಲ್ಲದೆ ಪ್ರಯಾಣಿಕರು ಕೂತಲೇ ಕೂತ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಯರ್ ಬೈ ಇರುವಂತವ್ರು ತಮ್ಮ ಸಂಬಂಧಿಕರನ್ನ ರಿಲೇಟಿವ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ವಾಪಸ್ ಹೋಗುವಂತ ಕೆಲಸ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಓಕೆ, ಅಮೌಂಟ್ ಈಗ ನಷ್ಟ ಆಗಿದ್ರು ಪರವಾಗಿಲ್ಲ, ನಾವು ಅಲ್ಲಿ ಏನು ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಇಂಡಿಗೋ ಯಾವಾಗ ಈ ಸಂಪೂರ್ಣವಾದಂತಹ ತೊಂದರೆಯನ್ನ ನಿಭಾಯಿಸುತ್ತೆ ಅಥವಾ ಸಂಪೂರ್ಣವಾಗಿ ಇದನ್ನ ಕ್ಲಿಯರ್ ಮಾಡುತ್ತೆ ಅನ್ನೋದು ಒಂದು. ಇನ್ನೊಂದಿಬ್ಬರಿಗೆ ಯಾರಿಗಾದ್ರೂ ಮಾತಾಡಿಸಬಹುದಾ ಅಲ್ಲಿ?
ಖಂಡಿತ ಜಗದೀಶ್, ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಒಂದು ಎರಡನೇದಾಗ್ಲಿ ಮೀಟಿಂಗ್ ಇದೆ ಅಂದ್ರೆ ಇವತ್ತು ಮಧ್ಯಾಹ್ನದ ನಂತರ ಇಂಡಿಗೋ ಸಂಸ್ಥೆಯವರು ಏರ್ಲೈನ್ಸ್ ಸ್ಟಾಫ್ ಜೊತೆ ಒಂದು ಮೀಟಿಂಗ್ ಮಾಡುವಂತ ಒಂದು ಚಾನ್ಸಸ್ ಇದೆ. ಸೊ ಹಾಗಾಗಿ ಮೀಟಿಂಗ್ ಮಾಡಿದ ನಂತರವಷ್ಟೇ ಅಂದ್ರೆ ಈಗ ಏನು ಪ್ರಮುಖವಾಗಿ ಪೈಲಟ್ ಜೊತೆಗೆ ಸಿಬ್ಬಂದಿಗಳ ಒಂದು ಶಿಫ್ಟ್ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅವರಿಗೆ 12 ಗಂಟೆಗಳ ಶಿಫ್ಟ್ ಬೇಕಾಗಿದೆ, 8 ಗಂಟೆಗಳ ಶಿಫ್ಟ್ ಮಾಡಿರುವಂತ ಕಾರಣ ಇದು ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಮೇಡಮ್, ಎಲ್ಲಿಗೆ ಹೋಗಬೇಕಾಗಿತ್ತು ನೀವು? ಯಾವಾಗ ಬಂದಿದ್ದೀರಿ ಏರ್ಪೋರ್ಟ್ಗಾಗಿ? ಏನ್ ಪ್ರಾಬ್ಲಮ್ ಆಗ್ತದೆ? ನಾವು ಏರ್ಪೋರ್ಟ್ಗೆ ಬಂದಿದ್ದು 6:30ಗೆ ಬಂದಿದ್ವಿ. ನಾವು ವಾರಣಾಸಿ ಹೋಗ್ಬೇಕು, ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಅವ್ರು ಸಾಯಂಕಾಲ ಫ್ಲೈಟ್ ಕೊಟ್ರು, 5:15 ಫ್ಲೈಟ್ಗೆ. ಆವಾಗ ತನಕ ನಾವು ಇಲ್ಲೇ ವೇಟ್ ಮಾಡಬೇಕು. ಅವ್ರೇನೋ ಅಕಾಮಿಡೇಷನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಕಾಂಪನ್ಸೇಷನ್ ಏನು ಕೊಡ್ತಾ ಇಲ್ಲ. ಈಗ ನೀವು ಫ್ಲೈಟ್ ಕ್ಯಾನ್ಸಲ್ ಆಗಿರೋದನ್ನ ಇಲ್ಲಿ ಏರ್ಪೋರ್ಟ್ ಬಂದ ಮೇಲೆ ಗೊತ್ತಾಗಿರೋದು ನಿಮಗೆ? ಮೊದಲೇ ಗೊತ್ತಿರಲಿಲ್ಲ? ನಾವು ಕ್ಯಾಬ್ ಇಳಿತಾ ಇದ್ವಿ, ಆವಾಗ ಬಂದಿದೆ ಮೆಸೇಜ್ ಕ್ಯಾನ್ಸಲ್ ಆಯ್ತಂತ. ಅವ್ರು ಮುಂಚೆನೆ ಕೊಡ್ಬೇಕಲ್ವಾ, ಇಷ್ಟು ಪ್ರಾಬ್ಲಮ್ ಇದೆ ಅಂತ. ಎಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ಆಯ್ತು, ಇಲ್ಲಿ ಇಳಿತಾ ಇದ್ವಿ ಕ್ಯಾಬ್, ಆವಾಗ ಬಂದಿದೆ ಮೆಸೇಜ್ ಕ್ಯಾನ್ಸಲ್ ಆಗಿದೆ ಅಂತ. ಎಷ್ಟು ಜನ ಬಂದಿದ್ದೀರಾ ಮೇಡಮ್? ಈ ಫ್ಯಾಮಿಲಿ ಅವರೆಲ್ಲ ಎಷ್ಟು ಜನ ಬಂದಿದ್ದೀರಾ? ಈಗ ಏನ್ ಹೇಳ್ತಿದ್ದಾರೆ, ಯಾವಾಗ ಫ್ಲೈಟ್ ಸಿಗುತ್ತೆ ಅಂತ ಏನಾದ್ರು ಹೇಳ್ತಿದ್ದೀರಾ? ಇಲ್ಲ, ಸಾಯಂಕಾಲ ಫ್ಲೈಟ್ ಕೊಟ್ರು ಅವ್ರು ಟಿಕೆಟ್ಸ್. 6 ಜನ ಬಂದಿದ್ವಿ, 3 ಜನ ಆಂಧ್ರದಿಂದ ಬಂದಿದ್ರು. ವಾಪಸ್ ಹೋಗಕ್ ಆಗಲ್ಲ, ನಾವು ಅಕಾಮಿಡೇಷನ್ ಏನಾದ್ರು ಕೊಡಿ ಅಂತ ಕೇಳಿದ್ವಿ. ಇಲ್ಲಿ ಕೂತ್ಕೊಳಕ್ ಆಗಲ್ಲ ಅಲ್ವಾ ಚಳಿದ್ನಲ್ಲಿ. ಅವ್ರೇನು ರೆಸ್ಪಾನ್ಸ್ ಇಲ್ಲ. ಮ್ಯಾನೇಜರ್ನ ಕೇಳಿ, ಅವ್ರನ್ನ ಕೇಳಿ, ಇವನ್ ಕೇಳಿ ಅಂತ ಇದ್ರು. ಮ್ಯಾನೇಜರ್ ಎಲ್ಲಿದೆ ಅಂತ ಅವ್ರಿಗೂ ನಮ್ಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರು. ಯಾರು ಏನು ಆನ್ಸರ್ ಕೊಡ್ತಾ ಇಲ್ಲ. ನಾವು ಇಲ್ಲೇ ಕೂತಿದೀವಿ. ಈಗ ಫ್ಲೈಟ್ ಟೈಮ್ಗೆ ಟಿಕೆಟ್ ಸಂಜೆ 6 ಗಂಟೆ ಕೊಟ್ಟಿದ್ದಾರೆ, ಫ್ಲೈಟ್ 5:15ಗೆ ಕೊಟ್ಟಿದ್ದಾರೆ, 5:15ಗೆ ಫ್ಲೈಟ್ ಇದೆ ಅಂತ ಹೇಳಿದ್ದಾರೆ ನಿಮಗೆ? ಖಂಡಿತ ಕನ್ಫರ್ಮ್ ಟಿಕೆಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಕನ್ಫರ್ಮು ಅದೂನು ಮತ್ತೆ ಕ್ಯಾನ್ಸಲ್ ಆಗುತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ನಾವು ವೇಟ್ ಮಾಡ್ತಾ ಇದೀವಿ. ಇಲ್ಲಿಗ ನಿಮಗೆ ಪ್ರಾಪರ್ ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂದ್ರೆ ಕನ್ಫರ್ಮ್ ಫ್ಲೈಟ್ ಅಂತ ಹೇಳೋದಕ್ಕೆ, ಕಮ್ಯುನಿಕೇಶನ್ ಮಾಡೋದಕ್ಕೆ ಯಾರು ಸ್ಟಾಫ್ ನಿಮಗೆ ಕೈ ಸಿಗ್ತಾ ಇಲ್ವಾ ಸರಿಯಾಗಿ? ಅಲ್ಲಿ ಇಂಡಿಗೋ ಕೌಂಟರ್ ನಲ್ಲೇ ಅವರು ಬೇರೆ ಟಿಕೆಟ್ ಕೊಟ್ಟಿದ್ದಾರೆ, ಕನ್ಫರ್ಮ್ ಅಂತ ಕೊಟ್ಟಿದ್ದಾರೆ. ಕೆಲವು ಜನ ಕೊಟ್ಟಿರೋ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ರು. ನಮ್ದೇನಾಗುತ್ತೋ ನಮ್ಗಿನ್ನೂ ಗೊತ್ತಿಲ್ಲ. ಎಸ್ ಜಗದೀಶ್, ಅಂದ್ರೆ ಸಂಜೆ 5:50ಕ್ಕೆ ಅಂದ್ರೆ ಬೆಳಗ್ಗೆ 6 ಗಂಟೆ 6:15ಗೆ ಬಂದಿರುವಂತಹ ಒಂದು ಪ್ರಯಾಣಿಕರಿಗೆ ಕೊಡ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ನಮಗೆ ಸಂಜೆ 5:00ಗೆ ಮತ್ತೆ ಫ್ಲೈಟ್ ನ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಕನ್ಫರ್ಮ್ ಅಂತ ಅವ್ರು ಹೇಳ್ತಿಲ್ಲ ಸದ್ಯಕ್ಕೆ. ಫ್ಲೈಟ್ ಇದೆ 5:30ಗೆ, 5:30 ಫ್ಲೈಟ್ ನಲ್ಲಿ ನೀವು ವಾರಣಾಸಿ ತಲುಪಬಹುದು ಅಂತ ಹೇಳಿ ಅವರಿಗೆ ಫ್ಲೈಟ್ ಕೊಟ್ಟಿದ್ದಾರೆ. ಬಟ್ ಅವರು ಬೆಳಗ್ಗೆ ಬಂದಿರುವಂತವ್ರು ಸಂಜೆವರೆಗೂ ಕೂಡ ಈಗ ವೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಅಕಾಮಿಡೇಷನ್ ಇಲ್ಲ, ನಾವು ಎಲ್ಲಿ ಕೂತ್ಕೊಳ್ಳೋದು? ನಾವು ಫ್ಯಾಮಿಲಿ ಬಂದಿದ್ದೀವಿ, 6 ಜನ ಬಂದಿದ್ದೀವಿ. ಸೊ ಸಂಜೆವರೆಗೂ ನಾವು ಹೇಗೆ ವೇಟ್ ಮಾಡಕ್ಕಾಗುತ್ತೆ? ಇಲ್ಲಿ ತುಂಬಾ ಜನ ಇದ್ದಾರೆ, ನಮ್ಗೆ ಯಾವುದು ಕೂಡ ಕರೆಕ್ಟ್ ಸಮಯಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.